ನಮಸ್ತೆ. ತಾವು ಹೊನ್ನಾಳಿ ಮತ್ತು ಅವಳಿ ತಾಲೂಕಿಗೆ ನೂತನವಾಗಿ ಆಮ್ ಆದ್ಮಿ ಪಾರ್ಟಿಯ ಅಧ್ಯಕ್ಷರಾಗಿದ್ದೀರಿ ಅಂತ ಕೂಡ ನಾನು ಭಾವಿಸ್ಕೊಂಡಿದ್ದೀನಿ. ಆ ವಿಷಯದ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ಸರ್ ತಾವು. ನಾನು ಎಚ್ ಡಿ ಲಕ್ಷ್ಮೀಕಾಂತ್ ಅಂತ ಸರ್. ಆಮ್ ಆದ್ಮಿ ಪಕ್ಷದಿಂದ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ನೂತನ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ಮತ್ತು ನನ್ನನ್ನು ಆಯ್ಕೆ ಮಾಡಿರುವಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಶಿವಕುಮಾರ್ ಸರ್ಗೂ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವರಿಗೂ ನನ್ನ ಧನ್ಯವಾದಗಳು ಸರ್. ಹೊನ್ನಾಳಿ ಮತ್ತು ಅವಳಿ ತಾಲೂಕಿನ ನೂತನವಾಗಿ ಅಧ್ಯಕ್ಷರು ಆಗಿದ್ದೀರಿ ಈಗ. ಆದರೆ ಪಕ್ಷದ ಸಂಘಟನೆಯನ್ನು ಬೂತು ಮಟ್ಟದಲ್ಲಿ ಯಾವ ಥರ ಮಾಡುವಂಥದ್ದು ಕೂಡ ತಮ್ಮಿಂದ ಆಗುತ್ತೆ ಅನ್ನೋದು. ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಹೋಗಿ ಅಲ್ಲಿ ಕಾರ್ಯಕರ್ತರನ್ನು ಹುಟ್ಟಾಕಿ ಅವರ ಏನು ಕಷ್ಟಗಳು ಇರ್ತವೆ, ಆಮೇಲೆ ಏನೇನು ಅವರಿಗೆ ಸಹಾಯ ಮಾಡಬೇಕು ಅವೆಲ್ಲ ಸಹಾಯ ಮಾಡಿ, ಆಮೇಲೆ ಅವರು ನಮ್ಮಿಂದ ಏನೇನು ಸೌಲಭ್ಯಗಳು ಬೇಕು ಅವೆಲ್ಲ ಸೌಲಭ್ಯಗಳು ಮಾಡಿ ಅಲ್ಲಿ ಕಾರ್ಯಕರ್ತಗಳನ್ನು ಹುಟ್ಟಾಕ್ತೀವಿ ಸರ್. ಈ ಹೊನ್ನಾಳಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿದೆ. ಶಾಸಕರು DC ಶಾಂತಗೌಡರು ಇದ್ದಾರೆ. ಆಮೇಲೆ ಇನ್ನೊಂದು ರಾಷ್ಟ್ರೀಯ ಪಕ್ಷವಾದ BJP ಪಕ್ಷ ಮಾಜಿ ರೇಣುಕಾಚಾರ್ಯ ಇದ್ದಾರೆ, ಮಾಜಿ MLA ಆಗಿದ್ದಾರೆ. ಈ ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಆಮ್ ಆದ್ಮಿ ಪಕ್ಷ ಕೆರೆಯಲ್ಲಿ ಅರಳಿದ ಹೂವ ಹಾಗೆ ಕಾಂಗ್ರೆಸ್ ಮತ್ತು BJPಯ ಮಧ್ಯೆ ಆಮ್ ಆದ್ಮಿ ಪಾರ್ಟಿ ಹೆಂಗೆ ಹುಟ್ಟಿತ್ತು ಅನ್ನೋದು ಕೂಡ ಜನರ ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಅದಕ್ಕೆ ಉತ್ತರ ಏನು ಕೊಡ್ತೀರಿ ಅಂತ ಹೇಳಿ. ನೋಡಿ ಸರ್, ದೇಶದಲ್ಲಿ ಮುಂಚೆ ಆಮ್ ಆದ್ಮಿ ಪಕ್ಷ ಅನ್ನೋದೇ ಇದ್ದಿಲ್ಲ. ಅಂಥದ್ದು ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಆಮೇಕಿಂದ ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ಆಮೇಕಿಂದ ಡೆಲ್ಲಿ ರಾಜ್ಯದ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅಂಥದ್ರಲ್ಲಿ ಮತ್ತು ಪಂಜಾಬ್ನಾಗೂ ನಮ್ಮ ಆಮ್ ಆದ್ಮಿ ಪಕ್ಷದಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಸರ್. ನಮ್ಮ ಕರ್ನಾಟಕದಾಗೂ ನಾವು ಒಂದು ಪಕ್ಷವನ್ನು ಬೆಳೆಸಿ, ಆಮ್ ಆದ್ಮಿ ಪಕ್ಷವನ್ನು ಬೆಳೆಸಿ ಇಲ್ಲೂ ಒಬ್ಬ ಮುಖ್ಯಮಂತ್ರಿ ಮಾಡೋಕ್ಕೆ ನಾವು ತುಂಬ ಪ್ರಯತ್ನ ಪಡ್ತೀವಿ ಸರ್. ಹೊನ್ನಾಳಿ ತಾಲೂಕಿನಲ್ಲಿ ಅಧ್ಯಕ್ಷಗಳು ಕೂಡ ಆಗಿದ್ದೀರಿ. ತಾವು ಅನ್ಯತಾ ಭಾವಿಸಬಾರ್ದು. ಮರಾಠಿ ಸಮುದಾಯದ ಸಿಂಪಿ ಸಮುದಾಯಕ್ಕೆ ಸೇರಿದವರು, ಸಣ್ಣ ಸಮುದಾಯದವರು ಹೊನ್ನಾಳಿ ತಾಲೂಕಿನಲ್ಲಿ. ಈ ದೊಡ್ಡ ಲಿಂಗಾಯತ ಸಮುದಾಯ, ಕುರುಬ ಸಮುದಾಯ, ಮುಸ್ಲಿಂ ಸಮುದಾಯದ ಮಧ್ಯೆ, ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಈ ಸಣ್ಣ ಸಮುದಾಯದ ನಿಮ್ಮಂಥವ್ರನ್ನ ಈ ತಾಲೂಕಿನಲ್ಲಿ ಕೈ ಹಿಡಿತಾರೆ ಅನ್ನೋದು ನಿಮಗೆ ಏನಾರ ಇದೆಯಾ ಅಂತ ಕನಸು? ಇಲ್ಲ ಸರ್, ಪ್ರತಿಯೊಂದು ಸಮಾಜದವರು ಬಾಂಧವರು ನಮಗೆ ಕೈಗೆ ಜೋಡಿಸ್ತಾರೆ ಅಂತ ನಮಗೆ ನಂಬಿಕೆ ಇದೆ ಸರ್. ಲಿಂಗಾಯತರು ಆಯಿತು, ಕುರುಬರ್ಸ್ ಆಯಿತು, ಆಮೇಲೆ ಮುಸ್ಲಿಮ್ಸ್ ಆಯಿತು, ಆಮೇಲೆ ಬಣಜಾರ ಆಯಿತು, ಆಮೇಲಿಂದ ಎಸ್ ಟಿ ಆಯಿತು, ಪ್ರತಿಯೊಬ್ಬರದ್ದು ನಮಗೆ ಇದು ಸಿಗುತ್ತೆ. ಆಮ್ ಪಕ್ಷಕ್ಕೆ ಸೌಲಭ್ಯಗಳು ಮಾಡ್ತಾರೆ, ಸಹಾಯ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ಅದೇ ಥರವಾಗಿ 3,000 ಓಟ್ ಇದ್ದಂತಾರೆ. ನೀವು ನೋಡ್ದಂಗೆ ಇವತ್ತಿನ ದಿವಸ ಮಿನಿಸ್ಟರ್ ಆಗಿದ್ದಾರೆ ಸರ್, MLA ಆಗಿದ್ದಾರೆ. 10,000 to 15,000 ಓಟು ನಮ್ಮದಿದೆ ಸರ್. ನಮ್ಮ ಸರ್ ಶಿವಾಜಿ ಮರಾಠಿ ಬಂತು, ಆಮೇಲೆ ನಮ್ಮ ಚಿಮ್ಕೆ ಬಂತು, ಆಮೇಲೆ ಬೌಸಾರ್ ಬಂತು, ಆಮೇಲಿಂದ ಇದು ಗೋಂದ್ಲೆ ಬಂತು. ಇನ್ನೂ 5-6 ಪಂಗಡಗಳು ಇದಾವೆ ಸರ್. ಎಲ್ಲ ನಮ್ಮ ಸಮಾಜ ಬಾಂಧವರು ನಮಗೆ ಕೈ ಜೋಡಿಸೋಣ ನಂಬಿಕೆ ಇದೆ ಸರ್. ಹೊನ್ನಾಳಿ ಮತ್ತು ನ್ಯಾಮತಿ ಅವಳಿ ತಾಲೂಕಿನ ಜನತೆಗೆ ತಾವು ಏನನ್ನು ಹೇಳಿಕೆ ಬಯಸ್ತೀರಿ ಅಂತ ಹೇಳಿ. ನಾನು ನೋಡಿ ಸರ್, ಈಗ ಕಾಂಗ್ರೆಸ್ಸಿಗೂ ಓಟ್ ಕೊಟ್ಟು ನೋಡಿದ್ದೀರಾ, BJPಗೂ ಓಟ್ ಕೊಟ್ಟು ನೋಡಿದ್ದೀರಾ. ನಮ್ಮ ಆಮ್ ಆದ್ಮಿ ಪಕ್ಷಕ್ಕೆ ಒಂದ್ಸತಿ ಓಟ್ ಕೊಟ್ಟು ನಿಮ್ಮ ಸೇವೆ ಮಾಡೋಕ್ಕೆ ಇದು ಮಾಡಿಕೊಡಿ ಅಂತ ನಾನು ಕೇಳ್ತೀನಿ ಸರ್. ನಮಸ್ಕಾರ ಸರ್. ನಮಸ್ತೆ. ತಾವು ತಮ್ಮ ಪತಿದೇವರು ರಾಷ್ಟ್ರೀಯ ಪಕ್ಷವಾದ ಆಮ್ ಆದ್ಮಿ ಪಾರ್ಟಿಯ ಹೊನ್ನಾಳಿ ಮತ್ತು ನ್ಯಾಮತಿ ಅವಳಿ ತಾಲೂಕಿಗೆ ಅಧ್ಯಕ್ಷರಾಗಿ ಆ ಪಕ್ಷ ಮಾಡಿದೆ. ತಮಗೆ ಖುಷಿ ತಂದಿದೆಯಾ ಅಂತ? ನಾನು ಅವ್ರ ಮನೆಯವರು ಮಂಜುಳಾ ಲಕ್ಷ್ಮೀಕಾಂತ್ ಅಂತ. ನಮಗೆ ಅವರ ಅಧ್ಯಕ್ಷರಾಗಿರೋದು ಭಾಳ ಸಂತೋಷ ತಂದಿದೆ. ನಾನು ಇದಕ್ಕೆ ಕಾರಣರಾದ ರಾಷ್ಟ್ರೀಯ ಅಧ್ಯಕ್ಷರಾದ ಕೇಜ್ರಿವಾಲ್ ಅವರಿಗೂ, ರಾಜ್ಯಾಧ್ಯಕ್ಷರಾದ ಮುಖ್ಯಮಂತ್ರಿ ಚಂದ್ರು ಅವರಿಗೂ, ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಅವರಿಗೂ ವಂದನೆಗಳನ್ನು ಹೇಳ್ತೀನಿ. ತಾವು ಈಗ ನಿಮ್ಮ ತಾಲೂಕಿನ ಅಧ್ಯಕ್ಷರಾಗಿ ನಿಮ್ಮ ಮನೆಯವರಾಗಿದ್ದಾರೆ. ನಾಳೆ ಪಕ್ಷದ ಸಂಘಟನೆ ಮಾಡುವ ವಿಚಾರದಲ್ಲಿ ನಿಮ್ಮ ಸಹಕಾರ ಯಾವ ಥರ ಇರುತ್ತೆ ಅವರಿಗೆ ಅಂತೇಳಿ? ನಾವು ಅವರಿಗೆ ಯಾವಾಗಲೂ ಸಹಕಾರ ಕೊಡ್ತೀವಿ. ಅವರು ಏನೇ ಜನಗಳಿಗೆ ಸಹಾಯ ಮಾಡಬೇಕು, ಕಷ್ಟದಲ್ಲಿರೋರಿಗೆ ಏನೇ ಒಂದು ತೊಂದರೆ ಆದರೆ ಅವ್ರು ಸಹಾಯ ಮಾಡ್ತೀವಿ ಅಂದರೆ ನಾವು ಕುಟುಂಬವಾಗಿ ಅವರಿಗೆ ಬೆಂಬಲವಾಗಿ ನಿಲ್ತೀವಿ. ಏನೇ ಬಂದ್ರೂ ನಾವು ಸಹಕರಿಸ್ತೀವಿ. ಏನಾದರೂ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ತೆ.